ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಆರ್ ಸಿ ಕನ್ನಡ ಗೈಸ್. ಈ ವಾರದಲ್ಲಿ ಯಾವ ಸಿನಿಮಾ ನಮ್ಮ ಕನ್ನಡದಲ್ಲಿ ರಿಲೀಸ್ ಆಗ್ತಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಫೆಬ್ರವರಿ 20 ಯಾವ್ದಪ್ಪ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ನೋಡೋದಾದ್ರೆ ನಮ್ಮ ಅಜಯ್ ರಾವ್ ಅವರು ಹಾಗೂ ನಿಶಾ ನರಂಗ್ ಅವರು ನಟಿಸಿರೋ ಸಿನಿಮಾನೇ ಸರಳ ಸುಬ್ರಾವ್ ಅಂತ. ಇದು ಮೊದಲನೇ ಸಿನಿಮಾ ನಮ್ಮ ಅಜಯ್ ರಾವ್ ಅವರ ಸರಳ ಸುಬ್ರಾವ್ ಅಂತ ಮೊದಲ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಹೇಳ್ಬೋದು. ಇದು ಡಿಫ್ರೆಂಟ್ ಲುಕ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ನಮ್ಮ ಅಜಯ್ ರಾವ್ ಅವರು. ಇನ್ನು ಎರಡನೇ ಸಿನಿಮಾ ಯಾವ್ದಪ್ಪ ಅಂದ್ರೆ ಋತ್ವಿಕ್ ಮಾತಾಡ್ ಅವರು. ಇವ್ರು ಆಲ್ರೆಡಿ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಸಿನಿಮಾ ಯಾವಾಗಲೂ ರಿಲೀಸ್ ಆಗಬೇಕಾಗಿತ್ತು 6 months ಲಾಸ್ಟ್ ಇಯರ್. ಅದರ ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಆಗ್ತಿತ್ತು ಅಂತ ಹೇಳ್ಬೋದು. ಅದೇ ಮಾರ್ನಮಿ ಸಿನಿಮಾನು ಕೂಡ ರಿಲೀಸ್ ಆಗ್ತಿದೆ ಈ ವಾರ. ನೋಡೋಣ ಈ ಸಿನಿಮಾ ಹೇಗ್ ಬರುತ್ತಂತ. ಇನ್ನು ಸಿನಿಮಾ ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ಆಲ್ರೆಡಿ ವಿಲನ್ ಪಾತ್ರದಲ್ಲಿ ನಟಿಸಿ ಇವಾಗ ಸೂರ್ಯಣ್ಣ ಅನ್ನೋ ಹೊಸ ಸಿನಿಮಾದಲ್ಲಿ ನಟಿಸ್ತಾರೆ ಅಂತಾನೆ ಹೇಳ್ಬೋದು. ಹೊಸಬರ ಸಿನಿಮಾ ಅಂತ ಹೇಳ್ಬೋದು. ಸಲಾಗ ಸೂರ್ಯಣ್ಣ ಹಾಗೂ ಸಂಭ್ರಮ ಶ್ರೀ ಅವರು ನಟಿಸಿರೋ ಸಿನಿಮಾ ಸೂರ್ಯಣ್ಣ. ಇದು 3ನೇ ಸಿನಿಮಾ. ಇನ್ನು 4ನೇ ಸಿನಿಮಾ ಯಾವ್ದಪ್ಪ ಅಂದ್ರೆ ಆಲ್ಫಾ ಸಿನಿಮಾ. ಇದು ಒಂದು ಇಂಗ್ಲಿಷ್ ಸಿನಿಮಾ ಅಂತ ಹೇಳ್ಬೋದು. ಆಲ್ಫಾ ಮೆನ್ ಲವ್ ಅಂತ ಇದೆ. ಇದು ಒಂದು ಲವ್ ಸಿನಿಮಾ ಅಂತಾನೆ ಹೇಳ್ಬೋದು. ಇದು ಹೀರೋ ಬಂದ್ಬಿಟ್ಟು ಹೇಮಂತ್ ಕುಮಾರ್ ಹಾಗೂ ಗೋಪಿಕಾ ಸುರೇಶ್ ಅವರು ನಟಿಸಿರೋ ಸಿನಿಮಾ ಅಂತಾನೆ ಹೇಳ್ಬೋದು ಆಲ್ಫಾ ಸಿನಿಮಾ. ನೆಕ್ಸ್ಟ್ ಸಿನಿಮಾ ಯಾವ್ದಪ್ಪ ಅಂದ್ರೆ ನಮ್ಮ ವಿಜಯ ರಾಘವೇಂದ್ರ ರಾಜ್ಕುಮಾರ್ ಅವರ ಸೀಕ್ವೆಲ್ ಅಂತ ಹೇಳ್ಬೋದು. ಸೆಕೆಂಡ್ ಕೇಸ್ ಆಫ್ ಸೀತಾರಾಮ ಅಂತ. ಸೀತಾರಾಮ ಸಿನಿಮಾ ನಮ್ಮ ವಿಜಯ ರಾಘವೇಂದ್ರ ರಾಜ್ಕುಮಾರ್, ಗೋಪಾಲ್ ಕೃಷ್ಣ ಅವರು ಹಾಗೂ ಉಷಾ ಭಂಡಾರಿ ಅವರು ನಟಿಸಿರೋ ಚಿತ್ರ ಅಂತ ಹೇಳ್ಬೋದು. ಇದು ನಮ್ಮ ವಿಜಯ ರಾಘವೇಂದ್ರ ರಾಜ್ಕುಮಾರ್ ಅವರ ಸೀಕ್ವೆನ್ಸ್ ಫಿಲಂ ಅಂತ ಹೇಳ್ಬೋದು. ನೋಡೋಣ, ಫಸ್ಟ್ ಭಾಗ ಅಂತೂ ತುಂಬಾ ಚೆನ್ನಾಗಿತ್ತು. 2ನೇ ಭಾಗ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ತಿದ್ದಾರೆ. ನೋಡೋಣ ಸಿನಿಮಾ ಹೇಗಿದೆ ಅಂತ. ಇನ್ನು ನೆಕ್ಸ್ಟ್ ಸಿನಿಮಾ ಯಾವ್ದಪ್ಪ ಅಂದ್ರೆ ಫೆಬ್ರವರಿ 13. ಇದು ನಮ್ಮ ಬಿಗ್ ಬಾಸ್ ಅಭಿ ಅವರು ನಟಿಸಿರೋ ಸಿನಿಮಾ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಹೀರೋ ಆಗಿ ನಟಿಸಿರೋ ಸಿನಿಮಾ ಅಭಿ ಅವರು. ನೋಡೋಣ ಫೆಬ್ರವರಿ 30 ಹೇಗಿರುತ್ತೆ ಅಂತ. ಇದ್ರ ಜೊತೆಗೆ ಒಂದು ಹೊಸಬರ ಸಿನಿಮಾ ಅಂತಾನೆ ಹೇಳ್ಬೋದು. ಸಿಂತೋಷ್ ಜೋಕೋ ಅವರು ಲವ್ ಫಿಕ್ಸಿಂಗ್ ಅಂತ ಸಿನಿಮಾ. ಇದರಲ್ಲಿ ಒಬ್ಬ ಹೀರೋ ಆದ್ರೆ 3 ಜನ ಹೀರೋಯಿನ್ ಅಂತಾನೆ ಹೇಳ್ಬೋದು. ಹೀರೋ ಬಂದ್ಬಿಟ್ಟು ಸಿಂತೋಷ್ ಜಾಕೋಬ್, ಸಮಿತ್ರಾ ವಿನಯ್, ಶ್ರೇಯಾ ಪವನ್, ಪ್ರಿಯಾಂಕಾ ಅವರು ನಟಿಸಿರೋ ಸಿನಿಮಾ ಅಂತ ಹೇಳ್ಬೋದು. ಇದೊಂದು ಲವ್ ಡ್ರಾಮಾ ರೊಮ್ಯಾಂಟಿಕ್ ಸಿನಿಮಾ ಅಂತ ಹೇಳ್ಬೋದು. ನೋಡೋಣ ಈ ಸಿನಿಮಾ ಹೇಗಿರುತ್ತೆ ಅಂತ. ಇನ್ನೆಷ್ಟು ಬಂದ್ಬಿಟ್ಟು ಕೊನೆಯ ಸಿನಿಮಾ ಯಾವ್ದಪ್ಪ ಅಂದ್ರೆ ದೊಡ್ಡಣ್ಣ ಪುಟ್ಟಣ್ಣ ಅಂತ ಹೊಸಬರ ಸಿನಿಮಾ ಅಂತಾನೆ ಹೇಳ್ಬೋದು. ಇದು ವಿಜಯ್ ಕುಮಾರ್ ಅವರು ಹಾಗೂ ರಾಜಾ ವಂಶಿ ಅವರು ನಟಿಸಿರೋ ಸಿನಿಮಾ ಅಂತ ಹೇಳ್ಬೋದು. ಇದು ಹೊಸಬರ ಸಿನಿಮಾ. ಜಾಸ್ತಿ ಥಿಯೇಟರ್ ರಿಲೀಸ್ ಆಗ್ತಿಲ್ಲ, ಆದ್ರೂ 1-2 ಸ್ಕ್ರೀನ್ ಅಲ್ಲಿ ರಿಲೀಸ್ ಆಗ್ತಿದೆ ಅಂತ ಹೇಳ್ಬೋದು. ಇದು ದೊಡ್ಡಣ್ಣ ಪುಟ್ಟಣ್ಣ. ಇಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಸರಳ ಸುಬ್ರಾವ್ ಇರ್ಬೋದು, ಮಾರ್ನಮಿ ಇರ್ಬೋದು, ಸೂರ್ಯಣ್ಣ ಇರ್ಬೋದು, ಆಲ್ಫಾ ಇರ್ಬೋದು, ಲವ್ ಫಿಕ್ಸಿಂಗ್ ಇರ್ಬೋದು, ನಮ್ಮ ವಿಜಯ ರಾಘವೇಂದ್ರ ರಾಜ್ಕುಮಾರ್ ಸೀತಾರಾಮ್ ಸಿನಿಮಾ ಇರ್ಬೋದು. ಇಷ್ಟು ಸಿನಿಮಾಗಳು ಮೇನ್ ಸಿನಿಮಾಗಳು ಈ ವಾರ ರಿಲೀಸ್ ಆಗ್ತಿದೆ ಅಂತ ಹೇಳ್ಬೋದು. ಒಂದೊಂದು ಸ್ಟೋರಿ ಒಂದೊಂದು ಕಥೆ ಅಂತ ಹೇಳ್ಬೋದು. ಒಂದು ಕ್ರೈಮ್ ಆದ್ರೆ ಒಂದು ಡ್ರಾಮಾ ಆಕ್ಷನ್ ಇರ್ಬೋದು, ಒಂದು ಪ್ರೀತಿ ಬಗ್ಗೆ ಇರ್ಬೋದು, ಒಂದು ಹಾರರ್ ಸಿನಿಮಾ ಇರ್ಬೋದು. ಈ ತರ ಡಿಫ್ರೆಂಟ್ ಸ್ಟೋರಿ ಉಳ್ಳ ಸಿನಿಮಾಗಳು ಈ ವಾರ ರಿಲೀಸ್ ಆಗ್ತಿದೆ ಅಂತ ಹೇಳ್ಬೋದು. ಗೈಸ್, ನಿಮ್ಗೆ ಯಾವ ಸಿನಿಮಾ ಇದ್ರಲ್ಲಿ ಇಷ್ಟ ಆಗುತ್ತೆ ಆ ಸಿನಿಮಾ ಹೋಗಿ ನಿಮ್ ನಿಯರೆಸ್ಟ್ ಥಿಯೇಟರ್ ನೋಡಿ ಅಂತ ಹೇಳ್ತೀನಿ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.